ಇಂಡಸ್ಟ್ರಿಯಲ್ಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ರಂಜನಿಯವರು ಆಲ್ರೆಡಿ ಸ್ವಲ್ಪ ಹಿಂಟನ್ನು ಕೊಟ್ಟರು. ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ. ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ, ಕೆಲವರು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಹೋಟೆಲಲ್ಲಿ ಸಪ್ಲೈಯರ್ಗಳಾಗಿರ್ತಾರೆ. ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆದರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ, ಗದ್ದೆಗಳಿರುತ್ತೆ, ಅವ್ರದ್ದೇ ಆದಂಥ ಕೆಲಸ ಇರುತ್ತೆ, ಮತ್ತು ಹೈನುಗಾರಿಕೆ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದು ಕಾರಣ ಏನು ಅಂದರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯನ ಬರ್ತಾರೆ. ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ, ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ. ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯಿತು ಅಂದರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದ್ದಕ್ಕೂ ನಾನು ಸಾರ್ಥಕ ಅಂತ ತಿಳ್ಕೊಳ್ತೀನಿ. ನಾನು ಹೇಳಿದಾಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಒಪ್ಕೊಂಡೆ. ಇವತ್ತು ನನಗೊಂದು ಯಾವ ರೀತಿ ಆ್ಯಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದರೆ, ನಾನು ಬೇಡ ಅಂತ ಇದ್ದಿದ್ದು ಸಿನಿಮಾ ಬಗ್ಗೆ ಇವತ್ತು ಮಾತಾಡೋಕೆ ನನಗೊಂದು ಆ್ಯಟಿಟ್ಯೂಡ್ ಶುರುವಾಗೋಗಿದೆ. ಯಾಕಂದರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಹಂಗಿದೆ ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದ್ದೀವಯ್ಯ ಅನ್ನೋ ರೇಂಜ್ಗೆ ಒಂದು ಆ್ಯಟಿಟ್ಯೂಡ್ ಶುರುವಾಗೋಗಿದೆ ನನಗೆ. ಸೊ ಹಾಗಾಗಿ ಅದ್ಭುತವಾದಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ, ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೋ ಹೇಳ್ತಾ ಇಲ್ಲ ಡೈರೆಕ್ಟ್ರೆ. ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ, ಆ ಬರವಣಿಗೆಗೆ ಒಂದು ಶಕ್ತಿ ಇದೆ, ಆ ಕಥೆಗೊಂದು ಶಕ್ತಿ ಇದೆ. ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಶುಭವನ್ನು ಹಾರೈಸಿದ್ದೀರಾ. ಗುರು ಸರ್ ಬಂದಿದ್ದಾರೆ, ಜಗದೀಶ್ ಗೌಡ್ರು ಬಂದಿದ್ದಾರೆ, ಆರ್ ಎಸ್ ಗೌಡ್ರು ಬಂದಿದ್ದಾರೆ, ಕೃಷ್ಣ ಸಾರ್ಥಕ್ ಅವ್ರು ಬಂದಿದ್ದಾರೆ, ಮತ್ತು ನನ್ನ ಗೆಳೆಯ ಅಜಯ್ ಬಂದಿದ್ದ. ನೀವೆಲ್ಲರೂ ಸಹ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಇನ್ನೇನಾದರೂ ಬಿಟ್ಟಿದ್ದೀನಾ? ಖಂಡಿತ ಇಲ್ಲ, ಆಲ್ಮೋಸ್ಟ್. ಯಾರು ಟೈಟ್ಲ್ ಬಗ್ಗೆನಾ? ಅಲ್ಲ ಅಲ್ಲ, ಮ್ಯೂಸಿಕ್ 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 ಬಗ್ಗೆನಾ? ಮ್ಯೂಸಿಕ್ ಬಗ್ಗೆ ನಾನು ಬೇಡ ಅಂತಲೇ ಮಾತಾಡೋದನ್ನು ಹೋಗಲಿಲ್ಲ ಮಾತಾಡೋದು. ಯಾಕಂದರೆ ಒಂಥರ ಪರ್ವತ, ಅವರು ಹಿಮಾಲಯ ಪರ್ವತ, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕಂದರೆ ಸಣ್ಣ ವಯಸ್ಸಿಂದ ನಮ್ಮ ಮನೇಲಿ ಟೇಪ್ ರೆಕಾರ್ಡ್ಗಳು ಏನು ಇಲ್ಲದೇ ಇರೋ ಟೈಮಲ್ಲಿ ಯಾರ್ದೋ ಮನೆಯಲ್ಲಿ ರೇಡಿಯೋನಲ್ಲಿ ಹಾಡು ಬರ್ತಾಯಿದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯೋವರೆಗೂ ನಾವಲ್ಲಿ ಕಿವಿಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂಥ ದಿನಗಳಲ್ಲಿ ಅವತ್ತಿಂದ ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಅಂಥ ಅದ್ಭುತವಾದ ಮ್ಯೂಸಿಕ್ ಮಾಸ್ಟ್ರೋ ಇವತ್ತು ನನ್ನ ಸಿನಿಮಾಗೆ ಸಂಗೀತ ಮಾಡ್ತಾ ಇದ್ದಾರೆ ಅಂದರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಇಳೆಯರಾಜ ಸರ್ ಅಂದರೆ ಈಸ್ ನಾಟ್ ಒಂದು ಸಾಮಾನ್ಯವಾದಂಥ ಒಂದು ವ್ಯಕ್ತಿತ್ವ ಅಲ್ಲ. ಅದೇನೋ ಒಂದು ಕನೆಕ್ಷನ್ ಇರಬೇಕು, ಏನೋ ಒಂದು ಸೆಳೆತಾ ಇರಬೇಕು. 1,000 ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ, ನಾವು ಮ್ಯೂಸಿಕ್ ಮಾಡು ಅಂದ್ರೂ ಅವ್ರು ಯಾವುದೇ ಕಾರಣಕ್ಕೂ ಕತೆ ಇಷ್ಟ ಆಗಲಿಲ್ಲ ಅಂದರೆ ಮಾಡಲ್ಲ. ಅದು ನಿಮ್ಮೆಲ್ರಿಗೂ ಗೊತ್ತಿರೋ ಅಂಥ ವಿಷಯ. ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ನ ಕತೆ ಹೇಳಮ್ಮ ಅಂತ ಕತೆ ಕೇಳಿಬಿಟ್ಟು, ಈ ಕತೆ ನನಗಿಷ್ಟ ಆಯಿತು, ಈ ಕತೆಗೆ ನಾನು ಮ್ಯೂಸಿಕ್ ಮಾಡಲಾ ಅಂತ ಕೇಳೋದಿದೆ ಅಂದರೆ ಅದು ಖಂಡಿತವಾಗಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತಲೇ ಖಂಡಿತವಾಗಿ ನಾನು ಅಂದ್ಕೊಳ್ತೀನಿ. ಇಟ್ಸ್ ನಾಟ್ ಇದು. ಅವರು ಮ್ಯಾನೇಜರ್ ಹತ್ರನೂ ನನಗೆ ರಂಜಿನಿ ಅವರು ಹೇಳ್ತಾ ಇದ್ರಿ, ನನಗೆ ಒಂದು ಆಶ್ಚರ್ಯ, ಹೆಂಗ್ರಿ ನಿಮಗೆ ಕನೆಕ್ಟ್ ಆಯಿತು ರಾಜ ಸರ್ ಜೊತೆನಲ್ಲಿ ಅಂತ ಹೇಳಿದಾಗ, ಎಲ್ಲ ಸರ್ ಹೋಗಿ ಹೇಳಿದೆ, ಅವ್ರು ಈ ರೀತಿ ಹೇಳಿದ್ರು, ಅವರೇನೋ ಒಪ್ಕೊಂಡ್ಬಿಟ್ರು ಸರ್. ಇವತ್ತು ಅವ್ರು ರೆಮ್ಯುನರೇಷನ್ ಕೊಡೋ ಅಂಥ ಕೆಪಾಸಿಟಿ ನಾವಿದೀವ ಸರ್. ಅವ್ರು ರೆಮ್ಯುನರೇಷನ್ ಕೊಡೋ ಅಂಥ ಒಂದು ಇದರಲ್ಲಿ ನಾವೊಂದು 7-8 ಸಿನಿಮಾ ಮಾಡ್ಬೋದು ಸರ್. ಅಂದರೆ ಕನ್ನಡಕ್ಕೆ ಅಂದ್ರೇ ಅಷ್ಟು ಕೇಳ್ತಾರವರು. ನನಗೆ ಅದೊಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋಯ್ತು, ಏನು ಮಾಡೋದು ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರು ಮ್ಯಾನೇಜರು ಫೋನ್ ಮಾಡಿ ಇವ್ರು ಕೇಳಿದ್ದಾರೆ ಅವ್ರು ರೆಮ್ಯುನರೇಷನ್ ಸರೇನೋ ಒಪ್ಕೊಂಡ್ರು, ರೆಮ್ಯುನರೇಷನ್ ಏನು ಆ ಶಕ್ತಿ ನಮಗಿಲ್ಲ ಅಂದಾಗ, ಎಲ್ಲ ಸರ್ ಹೇಳಿದ್ದಾರೆ ನಿಮಗೆ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ.